ಈಗ ಸುಮಾರು ಶ್ಲೋಕಗಳನ್ನ ನಮಗೆ ಪರಿಚಯ ಮಾಡಿಕೊಟ್ರಿ. ಅದರ ಜೊತೆ ನನಗೆ ಇನ್ನೂ ಒಂದು ಶ್ಲೋಕವನ್ನ ಸುಮಾರಾಗಿ ಕೇಳಿದ್ದೀನಿ, ದಕ್ಷಿಣಾಮೂರ್ತಿ ಶ್ಲೋಕ. ಅದು ಸುಮಾರಾಗಿ ಜನ ಈ ವಿದ್ಯಾಭ್ಯಾಸಕ್ಕನಿಗೂ ಅದನ್ನ ಹೇಳಲೇಬೇಕು. ನಾನು ಕೂಡ ನನ್ನ ಮಗನಿಗೆ ಹೇಳ್ತಾ ಇದ್ದೆ, ಅದನ್ನ ಇದಕ್ಕಿದ್ದಾಗ ಹೇಳ್ಕೊಡ್ತಾ ಇದ್ದೆ. ನಾ ಕನ್ನಡ ಬರಲ್ಲ ಅವನಿಗೆ, ಇದರಲ್ಲಿ ಬರೆದು ಕೊಟ್ಕೊಳ ಕಲಿಸ್ತಾ ಇದ್ದೆ, ಅಂತ ಹೇಳ್ಕೊಂಡು ಹೋಗ್ತಾ ಇದ್ದ. ಅದ್ರ ಬಗ್ಗೆ ನಾನು ಸ್ವಲ್ಪ ಸ್ತೋತ್ರವನ್ನ ಅರ್ಥ ಕೂಡ ಒಂದು ಸ್ವಲ್ಪ ಹೇಳಿದ್ರೆ ಪರವಾಗಿಲ್ಲ. ಇವಾಗ ಸನಕ ಸನಂದರಿಗೆ ಜ್ಞಾನ ಪ್ರಾಪ್ತಿ ಮಾಡ್ಕೋಬೇಕು ಅಂತ ಒಂದು ಇಚ್ಛೆ ಬರುತ್ತೆ. ಅವರೇ ಮಹಾಜ್ಞಾನಿಗಳು, ಅದನ್ನ ಭಾಗವತದಲ್ಲಿ ಹೇಳ್ತಾರೆ. ಅವರು ಸೃಷ್ಟಿ ಮಾಡಿದ ತಕ್ಷಣ ನೀವು ಸೃಷ್ಟಿ ಕಾರ್ಯ ನೋಡ್ಕೋಬೇಕು ಅಂತ ಬ್ರಹ್ಮ ಹೇಳಿದಾಗ, ಇಲ್ಲ ಇಲ್ಲ ನಾವು ಜ್ಞಾನಾರ್ಜನೆಗೆ ಹುಟ್ಟಿರೋದು ಅಂತ ಅವ್ರು ತಪಸ್ಸಿಗೆ ಹೋಗ್ಬಿಡ್ತಾರೆ. ಅವರಿಗೆ ಯಾರಿಂದ ಜ್ಞಾನ ಪಡ್ಕೊಳ್ಳೋದು ಅಂತ ಗೊತ್ತಾಗಲ್ಲ. ಮೊದಲು ಬ್ರಹ್ಮನ ಹತ್ರ ಹೋಗಿ ಕೇಳ್ತಾರೆ, ಇದು ಸಾಧ್ಯ ಇಲ್ಲ. ವಿಷ್ಣು ಹತ್ರ ಹೋಗಿ ಕೇಳ್ತಾರೆ, ಇಲ್ಲ ನನ್ನಿಂದ ಸಾಧ್ಯ ಇಲ್ಲ. ಶಿವನ ಹತ್ರ ಹೋಗಿ ಕೇಳ್ತಾರೆ, ನನಗೆ ಜ್ಞಾನ ಬೋಧನೆ ಮಾಡು ಅಂತ. ಸಾಧ್ಯ ಇಲ್ಲ. ಯಾರು ಜ್ಞಾನ ಬೋಧನೆ ಮಾಡ್ಲಿಲ್ಲ ಅಂದ್ಮೇಲೆ ನಾವೇ ತಪಸ್ ಮಾಡಿ ಹೇಗೆ ಪ್ರಾಪ್ತಿ ಮಾಡ್ಕೋಬೇಕು ಅಂತ ಅವರು ಕೈಲಾಸದಿಂದ ನಡ್ಕೊಂಡು ಬರ್ತಾ ಇರುವಾಗ ಶಿವ ಏನ್ ಮಾಡ್ತಾನೆ, ಯುವ ರೂಪದಲ್ಲಿ ಬಂದು ವಟ ವೃಕ್ಷದ ಕೆಳಗಡೆ, ಇವ್ರ ಕೆಳಗಡೆ ಇಲ್ದು ಭೂಲೋಕಕ್ಕೆ ಬರುವಷ್ಟ್ರಲ್ಲೇನೆ ಅವನ್ ಬಂದು ಅಲ್ಲಿ ತನ್ನ ವಾಮಪಾದ, ಎಡಗಡೆ ಪಾದವನ್ನ ಇಟ್ಕೊಂಡು ಶ್ವೇತ ವರ್ಣನಾಗಿ ಆ ವಟವೃಕ್ಷದ ಕೆಳಗಡೆ ಕೂತ್ಕೊಂಡ್ಬಿಟ್ಟಿದ್ದಾನೆ. ಸೊ ಇವರೆಲ್ಲ ವೃದ್ಧ ಶಿಷ್ಯರು, ಇವರೆಲ್ಲ ವೃದ್ಧರಾಗ್ಬಿಟ್ಟಿದ್ದಾರೆ. ಸೊ ಅವನ್ ಮುಂದೆ ಬಂದ್ ಕೂತ್ಕೊಂಡಾಗ ಇಲ್ಲಿ ಆತ್ಮ ವಿಚಾರ ಅಂತ ಹೇಳ್ತಾರೆ. ಗುರುವು ಮಾತಾಡಲ್ಲ, ಶಿಷ್ಯನೂ ಮಾತಾಡಲ್ಲ. ಸೊ ಹಾಗಾಗಿ ಆತ್ಮವೇ ಅವರಿಗೆ ಉತ್ತರ ಕೊಡತ್ತೆ. ಈಗ ಇದನ್ನ ನೀವು ರಮಣ ಮಹರ್ಷಿಗಳಲ್ಲಿ ಇದನ್ನ ಅನುಭವಿಸ್ಬೋದು. ಇದನ್ನ ತುಂಬಾ ಜನ ಅನುಭವ ಪಡ್ಕೊಂಡಿದ್ದಾರೆ. ರಮಣರ್ ಕೆಲವು ವರ್ಷ ಆದ್ಮೇಲೆ ಮಾತನ್ನ ನಿಲ್ಸ್ಬಿಟ್ರು. ಅವಾಗ ನೀವೇನಾದ್ರೂ ಪ್ರಶ್ನೆ ಇಟ್ಕೊಂಡು ಅವ್ರ ಹತ್ರ ಹೋದ್ರೆ, ಇದು ನಮ್ಮ ಮಾವನವ್ರದ್ದೇ ನನ್ಗೆ ಅನುಭವ, ಅವರಿಗೆ ವಿವಾಹ ಮಾಡ್ಕೊಳ್ಳೋ ಇಚ್ಛೆ ಇರ್ಲಿಲ್ಲ. ಅವರಿಗೆ ಏನಾದ್ರೂ ನಾನು ತ್ಯಾಗ ಮಾಡಿ ದೇಶ ಸೇವೆ ಮಾಡ್ಬೇಕು ಅನ್ನೋ ತುಂಬಾ ಇತ್ತು. ಅವರು ಇದನ್ನ ಯಾರ ಹತ್ರ ಕೇಳಿ ನಾನು ಉತ್ತರ ಪಡ್ಕೊಳ್ಳೋದು ಅಂತ ತಿರುವಣ್ಣಾಮಲೆಯಲ್ಲಿ ರಮಣ ಆಶ್ರಮಕ್ಕೆ ಹೋದ್ರು. ಅವಾಗ ರಮಣರ್ ಮೌನ. ಇವ್ರು ಹೋಗಿ ಅಲ್ಲಿ ಕೂತ್ಕೊಂಡಾಗ, ನೀನು ನನ್ನ ಹತ್ರ ಉತ್ತರ ಕೇಳೋಕಿನ್ನ ಅವರು ಪಪ್ಪ ಅಂತಾರೆ, ಅದು ಯಾವ ಊರಂತ ನನಗೆ ಗೊತ್ತಿಲ್ಲ. ಅಲ್ಲಿ ಅವರು ಹೋಗಿ, ನೀನು ಅವ್ರ ಡಾಕ್ಟರ್ ಆತ, ಅವರು ತ್ಯಾಗ ಮಾಡಿ ದೊಡ್ಡ ಆಶ್ರಮ ಮಾಡಿದ್ದಾರೆ, ಅವ್ರು ಪಪ್ಪ ಅಂತ ಕರೀತಾರೆ ಅವ್ರನ್ನ, ಅದು ಯಾವ ಊರಂತ ಮರ್ತ್ಬಿಟ್ಟಿದೀನಿ. ಅಲ್ಲಿ ಹೋಗಿ ನೀನು ಅವ್ರ ಹತ್ರ ಕೇಳು, ಅವ್ರು ನಿನಗೆ ಹೇಳ್ತಾರೆ ಅಂತ ಆತ್ಮದಲ್ಲಿ ಅವರಿಗೆ ಉತ್ತರ ಕೊಟ್ಟಿದ್ದಾರೆ. ಅವಾಗ ಅವರಲ್ಲಿ ಹೋದಾಗ ಇನ್ನು ಇವರು ಗೇಟಲ್ಲಿ ಬರ್ತಿದಂಗೆ ಬಸ್ಸಿಂದ, ನೀನು ಊರಿಂದ ಬಂದಿದೀಯಲ್ವಾ, ಮುಖ ತೊಳ್ಕೊಂಡ್ ಬಾ, ನಾನು ನಿನ್ ಪ್ರಶ್ನೆಗೆ ಉತ್ತರ ಹೇಳ್ತೀನಿ, ರಮಣ ಕಳಿಸ್ದ ತಾನೆ ನಿನ್ನ ಅಂತ ಹೇಳಿದ್ರಂತೆ. ಇವ್ರ ಒಳಗಡೆ ಇವ್ರಿಗೆ ಆಶ್ಚರ್ಯ ಆಯ್ತು. ಒಳಗಡೆ ಹೋಗಿ ಕೂತ್ಕೊಂಡ್ರು. ಇಲ್ಲ, ನಿಂಗೆ ಈ ಜನ್ಮದಲ್ಲಿ ನೀನು ಸನ್ಯಾಸ ತ್ಯಾಗ ಅಥವಾ ನೀನು ಈ ತರ ಎಲ್ಲ ಸಾಧನೆ ಮಾಡಕ್ ಆಗಲ್ಲ, ನೀನ್ ವಿವಾಹ ಮಾಡ್ಕೊಳ್ಳೇಬೇಕು ಅಂತ ಹೇಳ್ದಾಗ ಇವ್ರು ಬಂದು ಆಮೇಲೆ ಮಾಡ್ಕೊಂಡ್ರು. ಹಾಗೆ ಇಲ್ಲಿ ಆತ್ಮವಿಚಾರ ಅಂದ್ರೆ ಯಾರೋ ಬಂದು ನಮ್ಗೆ ಹೇಳ್ಬೇಕು ಅಂತಾನೆ ಅಲ್ಲ, ಭಗವಂತ ಯಾವುದೋ ರೂಪದಲ್ಲಿ ನಮ್ಗೆ ಅದನ್ನ ಅವನೇ ಒಂದು ಪ್ರೇರಣೆಯನ್ನ ಕೊಡ್ತಾನೆ, ಈ ತರ ಮಾಡು ಅಂತ. ಈಗ ನಾನು 2001ರಲ್ಲಿ ನಾನು ಏನು ಕಲಿತಾ ಇರಲಿಲ್ಲ, ನನಗೆ ಬರ್ತಾ ಇದ್ದಿದ್ದು ಒಂದು ಲಲಿತಾ ಸಹಸ್ರನಾಮ, ಮನೆಯಲ್ಲೇ ಅರ್ಚನೆ ಮಾಡ್ಕೊಂಡು ಏನೋ ನನಗೆ ಬರ್ತಾ ಇದ್ದ ಹಾಡು ಇದು ನನ್ನ ತಾಯಿ ಹೇಳ್ಕೊಟ್ಟಿದ್ ಮಾಡ್ತಿದ್ದೆ. 2001ರಲ್ಲಿ ಹೆಬ್ಬೂರಲ್ಲಿ ಶಿಷ್ಯ ಸ್ವೀಕಾರ ಆಯ್ತು. ಅವಾಗ ನನ್ನ ಗುರು ಸಾವಿತ್ರಿ ರಂಗನಾಥನ್ ಅಲ್ಲಿ ಒಂದು 600-700 ಜನರನ್ನ ಶಂಕರ ಚರಿತ್ರೆ ಹೇಳಿ ಕರ್ಕೊಂಡ್ ಬಂದು ಆ ಶಿಷ್ಯ ಸ್ವೀಕಾರದಲ್ಲಿ ಸಮರ್ಪಣೆ ಮಾಡಿಸಿದ್ರು. ಅದನ್ನ ನೋಡಿದ್ ನಮ್ಮ ಯಜಮಾನ್ರಿಗೆ ಹೇಗೆ ಆ ಕಾಮಾಕ್ಷಿ ಸೇವೆ ನಾವು ತುಂಬಾ ಮಾಡ್ತಾ ಇದ್ವಿ. ಹೋಗಿ ಅಲ್ಲೇ ಉಳ್ಕೊಂಡು ನಮ್ಮ ನಾರಾಯಣಾಶ್ರಮ, ಹೆಬ್ಬೂರ್ ನಾರಾಯಣಾಶ್ರಮರಿದ್ದಾಗ ಅದು ನಮ್ಗೆ ಮನೆ ತರ ಆಗ್ಬಿಟ್ಟಿತ್ತು. ನಮ್ ಸಂಸಾರದಲ್ಲಿ ಏನೇ ತೊಂದ್ರೆ ತಾಪತ್ರೆ ಇದ್ರು ಅಲ್ಲಿ ಹೋಗಿ ಉಳ್ಕೊಂಡ್ ಬಿಡ್ತಾ ಇದ್ವಿ. ರಾತ್ರಿ ಗುರುಗಳೇ ನಮ್ ಜೊತೆಯಲ್ಲಿ ಕೂತ್ಕೊಂಡು 12 ಗಂಟೆ ತನಕ, 12:30 ತನಕ ಎಲ್ಲ ಆತ್ಮವಿಚಾರವನ್ನ ಹೇಳೋರು. ಈ ತರ ನನಗೊಂದ್ ಮಾತು ಹೇಳಿದ್ರು, ಯಾಕೆ ಜೀವನದಲ್ಲಿ ನನಗೆ ಭಗವಂತ ಈ ತರ ಕಷ್ಟ ಕೊಟ್ಟಿದ್ದಾನೆ, ಇದರಿಂದ ನಾನು ಹೇಗ್ ಹೊರಗಡೆ ಬರೋದು ಅಂತ ಪ್ರಶ್ನೆ ಮಾಡಿದೆ. ಅವಾಗ ಅವ್ರು ಹೇಳಿದ್ರು, ಮಸಿ ಪಾತ್ರೆಯನ್ನ ತಗೊಂಡ್ ಬಂದ್ಬಿಟ್ಟು ಈ ಮಸಿ ಪಾತ್ರೆ ಇಟ್ಕೊಂಡು ಏನ್ ಮಾಡ್ಲಿ ಅಂತ ಯೋಚನೆ ಮಾಡಿದ್ರೆ ಅದನ್ನ ಹಾಕಿ ಯಾವ್ದ್ರಲ್ಲಿ ಉಜ್ಜೋದು, ನನ್ಗೆ ಮೈ ರೋಮಾಂಚನ ಆಗ್ತದೆ, ಇದನ್ನ ಹಾಕಿ ಯಾವ್ದ್ರಲ್ಲಿ ಉಜ್ಜೋದು ಅಂತ ನೀನ್ ಯೋಚನೆ ಮಾಡ್ಬೇಕಲ್ವಾ ಪಾತ್ರೆನ ಅಂತ ಕೇಳಿದ್ರು. ಈಗ ಆಗ ಅಷ್ಟೊಂದು ನನಗೆ ತತ್ವ ವಿಚಾರ ತಿಳಿದಿರ್ಲಿಲ್ಲ. ಅವ್ರು ಹೇಳಿದ ತಕ್ಷಣ, ಏನ್ ಗುರುಗಳೇ ನೀವು ಈ ತರ ಹೇಳ್ತೀರಿ, ಹೌದು ನಿಂದು ಮಸಿ ಪಾತ್ರೆ, ಅದಕ್ಕೆ ಕಷ್ಟ. ನೀನ್ ಏನ್ ಮಾಡು ಅಂದ್ರೆ ಭಗವನ್ ನಾಮ ಇಟ್ಕೊಂಡು ಉಜ್ಜು, ಅದನ್ನ ನೀನ್ ಪ್ರಕಾಶ ಆಗೇ ಆಗ್ತೀಯ. ಅಲ್ಲಿಗೆ ಹೋದ್ರೆ ಸಾಕು, ಅವ್ರ ಕಾಮಾಕ್ಷಿ ಮುಂದೆ ಕೂರ್ಸಿ ಲಲಿತಾ ಸಹಸ್ರನಾಮದಲ್ಲಿ ಅಲ್ಲಿ ಪೂಜೆ ಮುಗಿಯಲ್ಲಿವರೆಗೂ ಏನು ಕಾಮಾಕ್ಷಿ ಕಾಮದಾಯಿನಿ, ಕಾಮಾಕ್ಷಿ ಕಾಮದಾಯಿನಿ ಹೇಳ್ತಾ ಇರ್ಬೇಕು. ದೇವಸ್ಥಾನ ಪ್ರದಕ್ಷಿಣೆ ಮಾಡ್ಬೇಕು, ಕೂತ್ಕೋಬೇಕು. ಇವತ್ತು ಅದೇ ನನಗೆ ಫಲ ಕೊಟ್ಟಿದೆ.
ಕಾಮಾಕ್ಷಿ ಅಂದ್ರೆ ಕಮಲದ ಕಣ್ಣುಳ್ಳವಳು, ಕಾಮದಾಯಿನಿ ಏನ್ ನನ್ನ ಮನಸ್ಸಿನಲ್ಲಿ ಆಸೆ ಇದೆ ನನ್ಗೆಲ್ರಿಗೂ ಹೇಳ್ಕೊಡ್ಬೇಕು, ನನ್ ಕಂಠ ಇಷ್ಟು ಚೆನ್ನಾಗಿ ಕೊಟ್ಟಿದ್ದಾನೆ ದೇವ್ರು ಅನ್ನೋ ಒಂದು ಒಳಗಡೆ ಬೆಂಕಿ ಇತ್ತು. ಅದನ್ನ ಭಗವಂತ ಈ ಗುರು ರೂಪದಲ್ಲಿ ನನಗೆ ಕೊಟ್ಟು, ವಿಶ್ವಂ ದರ್ಪಣ, ವಿಶ್ವವೇ ಕನ್ನಡಿಯಾಗಿದೆ, ದೃಶ್ಯಮಾನ ನಗರಿ, ಅದನ್ನ ನೋಡ್ತಾ ಇದೀವಿ ನಾವು, ಅದನ್ನ ನೋಡ್ತಾ ಇರೋದನ್ನ ನಾವು ಅನುಭವಿಸ್ಬೇಕು. ಈಗೆಲ್ಲ ಕೊಡ್ತಾನೆ, ಐಶ್ವರ್ಯ ಕೊಡ್ತಾನೆ, ಅಂತಸ್ತು ಕೊಡ್ತಾನೆ, ಜನ ಕೊಡ್ತಾನೆ, ಲೌಕಿಕ, ಅದಕ್ಕೆಲ್ಲ ಹಿಂದೆ ಬಿದ್ಬಿಡ್ತೀವಿ ನಾವು. ಈಗ ಯಾವಾಗ ನನ್ಗೇನೋ ಆಸೆ ಪಟ್ಟಿದ್ದೇನೋ ಒಂದು ವಸ್ತು ಸಿಕ್ಬಿಡ್ತು, ತಿನ್ನೋದ್ ಸಿಕ್ಬಿಡ್ತು, ಅಥವಾ ಏನೋ ಒಡವೆ ಸಿಕ್ಬಿಡ್ತು, ಇಲ್ಲ ಏನೋ ಚೆನ್ನಾಗಿ ಮನೆ ಸಿಕ್ಬಿಡ್ತು, ಇಲ್ಲ ಪರಿಸರದ ವಾತಾವರಣ, ಜನ ಎಲ್ಲ ಸಿಕ್ಬಿಟ್ರು, ಅದ್ರಲ್ಲೇ ಬಿದ್ದು ಕೊಚ್ಚೆಯಲ್ಲಿ ಕೂತ್ಕೊಂಡ್ಬಿಡ್ತೀವಿ. ಸೊ ಇದೆಲ್ಲ ಏನಂದ್ರೆ ಕ್ಷಣಿಕ ಸುಖ ಕೊಡತ್ತೆ ಅಷ್ಟೇ. ಈಗ ತಿನ್ನುವಾಗ ನಾಲಿಗೆಯಲ್ಲಿ ರುಚಿ, ಅದು ಒಳಗಡೆ ಹೋದ್ಮೇಲೆ ಏನಾಗತ್ತೆ ನಮಗ್ ಗೊತ್ತಿಲ್ಲ. ಆದ್ರೆ ಯಾವ ನಾಮ ಇವತ್ ನಾವು ಸ್ಮರಣೆ ಮಾಡ್ತಾ ಇದೀವಿ ಅದು ಜನ್ಮ ಜನ್ಮಕ್ಕಾಗುವಂತ ಫಲವನ್ನ ನಮ್ಗೆ ಅನುಗ್ರಹ ಮಾಡತ್ತೆ. ಇದು 100ಕ್ಕೆ 100 ಸತ್ಯ ಸತ್ಯ ಸತ್ಯ. ಇದ್ರಲ್ಲಿ ಡಾಕ್ಟರ್ ಹತ್ರ ನೀವು ಹೋದ್ರೆ ಔಷಧಿ ಕೊಟ್ಟು 2 ದಿವಸ ತಗೋಮ್ಮ, ನೀನ್ ಆಮೇಲೆ ಬಾ, ನಾನ್ ನಿನ್ಗೇನ್ ಹೇಳ್ತೀನಿ ಅಂತಾರೆ. ಬಟ್ ಯಾವ್ದೇ ಗುರು ನೀನ್ ಇವತ್ ಹೋಗು, ಇದನ್ ಪಾರಾಯಣ ಮಾಡ್ಕೊಂಡ್ ಬಾ, ನಿನ್ ಕೆಲ್ಸ ಆಗತ್ತಾ ಇಲ್ವಾ ಅಂತ ಯಾರಿಗ ಇದು ಹಾಗೆ ಆಗತ್ತೆ, ಹೋಗು ನಿನಗೆ ಅಂತ ಹೇಳ್ತಾನೆ ಗುರು. ಅದೇ ಗುರು. ಗುರು ಅಂದ್ರೆ ಯಾರು ಜ್ಞಾನದ ಕತ್ತಲೆಯಿಂದ ಜ್ಞಾನದ ಬೆಳಕಿಗೆ ಕರ್ಕೊಂಡು ಹೋಗ್ತಾನೆ ಅವನ್ ನಿಜವಾದ ಗುರು. ಆ ರೂಗು ಗೂಗು 2 ಕೊಂಬು ತೆಗೆದ್ಬಿಟ್ರೆ ಗರ, ಅದು ವಿಷ. ಯಾರಿಗೆ ಜೀವನದಲ್ಲಿ ಗುರು ಇಲ್ಲ ಅವನ ಜೀವನ ಕಷ್ಟಮಯವಾಗಿ ಇರತ್ತೆ. ಅದಕ್ಕೆ ಜೀವನದಲ್ಲಿ ಭಗವಂತ ನಮ್ಗೆ ಒಳ್ಳೆ ಗುರು ತೋರಿಸ್ಬೇಕು, ಅದೇ ದಕ್ಷಿಣಾಮೂರ್ತಿ ಸ್ವರೂಪ. ನಿಜವಾಗ್ಲೂ ಈಗ ನೀವು ಹೇಳಿದ್ದನ್ನ ಕೇಳಿ ನನಗೂ ರೋಮಾಂಚನ ಆಯ್ತು. ನಿಮಗೆ ಹೇಗೆ ಅಲ್ಲೇ ಕಾಮಾಕ್ಷಿ ದೇವಸ್ಥಾನದಲ್ಲಿ ಕೂತಾಗ ಆಯ್ತು ಅಂದ್ರಲ್ಲ, ಇದು ನಾವೇನೀಗ ನೀವು ಮಾಡ್ತಾ ಇರೋದು, ನಾನು ಒಂದ್ ರೀತಿ ಮಾಡ್ತಾ ಇರೋದು, ಇವೆಲ್ಲ ನಮಗೆ ಬುತ್ತಿ ಗಂಟಿದ್ದ ಹಾಗೆ. ನಾವು ಯಾವುದೇ ಇದ್ರಲ್ಲಿ ಹೋದ್ರೂ ತೆಗೆದು ತಿನ್ಬಹುದು, ಅದ್ ಮುಂದಿನ ಜನ್ಮಗೂ ಕೂಡ ತಗೊಂಡು ಹೋಗ್ಬೋದು ಅಂತ ಒಂದು ಒಳ್ಳೆ ಮಾರ್ಗದಲ್ಲಿ ನಡೀತಾ ಇದ್ದೀರಾ. ಜನರಿಗೂ ಕೂಡ ಅದನ್ನ ನೀಡ್ತಾ ಇದ್ದೀರಾ. ಜೊತೆಗೆ ನನಗೆ ಇನ್ನೂ ಒಂದು ಆಗಿರೋದು, ಈಗ ಸುಮಾರು ನೀವು ಕಲ್ತಿದ್ದು ಎಲ್ಲ ಶಂಕರಾಚಾರ್ಯ ಸ್ತೋತ್ರಗಳನ್ನೇ ಅಲ್ಲದೆ ಭಜನ್ ಕೂಡ ಹೇಳ್ಕೊಂಡಿದ್ದೀರಾ. ಈಗ ನಿಮ್ಮ ಮನೆಯಲ್ಲೂ ಮಾಡ್ತಾ ಇದ್ದೀರಾ, ಬೇರೆ ಸ್ಥಳಗಳಿಗೆ ಹೋಗಿ ಕಳಿಸ್ತಾ ಇದ್ದೀರಾ. ಶಾಲೆಗಳಿಗೆ ಹೋಗ್ತೀನಿ ಅಂದ್ರೆ ಶಾಲೆಗಳಿಗೆ ಹೋದಾಗ ಮಕ್ಕಳು ಹೇಗೆ ನಿಮಗೆ ರಿಯಾಕ್ಟ್ ಮಾಡ್ತಾರೆ? ಅಂದ್ ಖುಷಿಯಿಂದ ಕಲಿತಾರ? ಇಲ್ಲ, ಈಗಿನ ವಾತಾವರಣ ಮಕ್ಕಳಲ್ಲಿ ಕಲುಷಿತ ಮಾಡ್ಬಿಟ್ಟಿದೆ. ಯಾಕಂದ್ರೆ ಅವರಿಗೆ ಆಧ್ಯಾತ್ಮಿಕ ಚಿಂತನೆ ಅಂದ್ರೆ ಬೇಡ, ಏನೋ ಗೊಡ್ಡು ಪುರಾಣ ಹೇಳೋಕ್ ಬರ್ತಾರೆ ಅಂತ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಅವರಲ್ಲೇ ಪ್ರಶ್ನೆ ಮಾಡಿ ಅವರನ್ನ ಅದರಲ್ಲಿ ಉತ್ತೇಜನ ಬರುವಂತೆ ಮಾಡ್ತೀವಿ. ಮಾಡ್ಬಿಟ್ಟು ಪ್ರಶ್ನೆ ಕೇಳುವಾಗ ನೀನ್ ನಾಳೆ ಹೋಗಿ ನಿನ್ ಅಜ್ಜಿ ಹತ್ರನ ಅಮ್ಮನ ಹತ್ರನ ಈ ಪ್ರಶ್ನೆಗೆ ಕಹ ಗುರು, ಗುರು ಅಂದ್ರೆ ಯಾರು, ಯಾರನ್ನ ನನ್ ಗುರು ಅಂತ ಇಟ್ಕೋಬೇಕು ಅಂತ ನೀನ್ ಕೇಳ್ಕೊಂಡ್ ಬಾ, ನಿನ್ ಅಜ್ಜಿ ಅಮ್ಮ ಯಾರಾದ್ರೂ ಮನೆಯಲ್ಲಿ ಇದ್ರೆ. ಅಥವಾ ನಾಳೆ ಈ ಪ್ರಶ್ನೆ ನಿಮ್ಗೆ ಬರುತ್ತೆ, ಈ ಪ್ರಶ್ನೆಗೆ ನಾವು ಉತ್ತರ ಹೇಳ್ಬೇಕು, ಸಣ್ಣ ಕತೆ ಯಾರಾದ್ರೂ ಒಬ್ರು ಹೇಳ್ಬೇಕು ಇದಕ್ಕೆ ಅಂತ ಹೇಳಿದಾಗ ಮಕ್ಕಳಲ್ಲಿ ಆಸೆ ಬರುತ್ತೆ. ಆಸೆ ಬಂದ್ ಏನ್ ಮಾಡತ್ವೆ, ಅವು ಕೇಳ್ತೀವಿ ಲೌಕಿಕ ಆದ್ರೂ ಪರವಾಗಿಲ್ಲ. ಈಗ ಖರ್ಜಗಿ ಅವರು ಕೆಲವು ಲೌಕಿಕ ಕಥೆಗಳನ್ನೆಲ್ಲ ತುಂಬಾ ಹೇಳ್ತಾರೆ. ಸೊ ಅವೇನ್ ಮಾಡತ್ವೆ, ಹೋಗಿ ತಾಯಿಯನ್ನ ಪೀಡಿಸತ್ವೆ, ಈ ತರ ಯಾರೋ ಬಂದು ನಮ್ಗೆ ಈ ತರ ಹೇಳ್ಕೊಡ್ತಾ ಇದಾರೆ, ನೀವ್ ಅದಕ್ಕೆ ಏನಾದ್ರು ಕತೆ ಹೇಳಿ ಕತೆ. ಅವಾಗ ಅವ್ರು ಹುಡುಕಿ ನಮ್ಗೆ ಈ ಸಣ್ಣ ಸಣ್ಣ ಕತೆಗಳ ಹಿಂದೆಲ್ಲ ಬುಕ್ಗಳು ಬರೋದು, ಅದೇನೋ ಹೆಸರು ಮರ್ತ್ಬಿಟ್ಟಿದೀನಿ, ಆ ಕತೆ ಪುಸ್ತಕ ಎಲ್ಲ ತಂದಿಟ್ಕೊಂಡು ಓದಿ ಮಕ್ಳಿಗೆ ಹೇಳ್ಕೊಟ್ಟು ಸ್ಕೂಲಿಗೆ ಕಳಿಸ್ತಾ ಇದ್ದಾರೆ. ಸೊ ಆ ಮಕ್ಳೇ ಖುಷಿಯಿಂದ ಹೇಳ್ತಾ ಇವೆ, ಓ ನೆಕ್ಸ್ಟ್ ಪ್ರಶ್ನೆ ಇದು ಮೇಡಮ್, ನಾವ್ ಇದಕ್ಕೆ ಕತೆ ಹೇಳ್ತೀವಿ ಅಂತ. ಆತರ ಮಕ್ಕಳಲ್ಲಿ ತುಂಬಾ ಒಂದು ಆಸಕ್ತಿ ಉಂಟಾಗ್ತಾ ಇದೆ. ಅಂದ್ರೆ ಇವಾಗ ಎಲ್ಲ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳಿಗೆ ಹೋಗ್ತಾರ, ಕೇವಲ ಕನ್ನಡ ಮೀಡಿಯಂ ಸ್ಕೂಲ್? ಈಗೆಲ್ಲ ಆಂಗ್ಲ ಭಾಷೆ ಶಾಲೆಗಳೇ, ಇವಾಗೆಲ್ಲೋ ಆತರ ಇಲ್ಲ. ಬಟ್ ಎಲ್ಲಾ ಶಾಲೆಗಳಲ್ಲೂ ಇವಾಗ ಸಂಸ್ಕೃತ ಒಂದ್ ಭಾಷೆ ಮಾಡ್ಬೇಕು ಅಂತ ಇರೋದ್ರಿಂದ ಕರ್ನಾಟಕದಲ್ಲಿ ಇವಾಗ ಅದಕ್ಕೆ ನಮಗ್ ಸ್ವಲ್ಪ ತೊಂದರೆ ಆಗ್ತಾ ಇಲ್ಲ. ಎಲ್ಲಾ ಶಾಲೆಗಳಲ್ಲೂ ನಮ್ಗೆ ಈಗ ಬರ್ಬೇಕು, ಈ ತರ ಸಂಸ್ಕೃತಿ ಬಿಟ್ಟೋಗ್ತಾ ಇದೆ ಅಂತ ನಮ್ಗೆ ಟೈಮ್ ಕೊಟ್ಟು ಒಂದ್ 40 ನಿಮಿಷನ ಏನೋ ಆತರ ಇಲ್ಲ, ಎಲ್ಲಾ ಮಕ್ಳನ್ನು ಸೇರಿಸಿ 3 ಗಂಟೆ ಶಾಲೆ ಆದ್ಮೇಲೆ ಒಂದ್ 40 ನಿಮಿಷನ ಎಲ್ಲಾ ಮಕ್ಳನ್ನು ಅಸೆಂಬ್ಲಿ ಹಾಲ್ ಅಲ್ಲಿ ಸೇರಿಸಿ, ಆತರ ಪ್ರಿನ್ಸಿಪಾಲ್ಗಳು ನಮ್ಗೆ ತುಂಬಾ ಕೋಆಪರೇಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗ ನಮ್ಮ ವಯಸ್ಸದವ್ರು, ಮಧ್ಯ ವಯಸ್ಕರು ಕಲಿತು ಬೇರೆ, ನಮ್ಮ ಮುಂದಿನ ಜೀವನಕ್ಕೆ ಬೇಕಾಗತ್ತೆ, ಅದು ಓಕೆ. ಆದ್ರೆ ನಾವು ಯುವ ಪೀಳಿಗೆಯನ್ನ ಏನು ಮಕ್ಕಳಿಗೆ ನಾವು ಈ ಒಂದು ಸಂಸ್ಕಾರವನ್ನು ಕೊಡ್ಬೇಕಾಗಿದ್ದು ಮುಖ್ಯ. ಅದು ಒಂದು ಎಲ್ಲೆಡೆ ಆಗ್ಬೇಕಾಗಿದೆ ಅಂತ ಒಂದು ಕೆಲಸವನ್ನು ನೀವು ಕೈಗೊಂಡಿದ್ದೀರಾ. ನಿಜವಾಗ್ಲೂ ಖುಷಿ ಆಯ್ತು. ಅದು ಹಾಗೆ ಯಶಸ್ವಿ ಆಗ್ಲಿ, ಇನ್ನಷ್ಟು ಬೆಳೀಲಿ, ಜಗದಗಲ ಅಂತ ಹೇಳ್ತಾರಲ್ಲ ಹಾಗೆಲ್ಲ ಎಲ್ಲೆಡೆ ಎಲ್ಲ ಸ್ಕೂಲ್ಗಳು ಎಲ್ಲ ಮಕ್ಕಳಿಗೂ ಮುಟ್ಲಿ ಅಂತ ಹೇಳಿ ಒಂದು ನಾನು ಆಸೆ ಮಾಡ್ತೀನಿ. ಜೊತೆಗೆ ನೀವೊಂದು ಇದನ್ನು ಕೂಡ ಹೇಳಿದ್ರಿ, ಭಜನ್, ಸುಮಾರು ಭಜನೆಗಳನ್ನು ಕೂಡ ಕಲ್ತಿದ್ದೀನಿ, ಹೇಳ್ಕೊಡ್ತೀರಿ ಅಂತ. ಒಂದು ಯಾವುದಾದ್ರು ಒಂದು ಮಕ್ಕಳಿಗೆ ಮುಟ್ಟೋ ಅಂಥದ್ದು ಒಳ್ಳೆ ಒಂದು ಭಜನ್
ಪಲ್ಲವಿ ಒಂದು ಚರಣ ಕೂಡ ಹೇಳ್ಬೋದು. ಯಾ ಕುಂದೇಂದು ತುಷಾರಹಾರ ಧವಲಾ ಯಾ ಶುಭ್ರವಸ್ತ್ರಾನ್ವಿತಾ ಯಾ ವೀಣಾ ವರದಂಡ ಮಂಡಿತ ಕರಾ ಯಾ ಶ್ವೇತ ಪದ್ಮಾಸನಾ ಯಾ ಬ್ರಹ್ಮ ಅಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ಪೂಜಿತಾ ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶೇಷಜಾಡ್ಯಾಪಹ. ಮತ್ತಲ್ಲದೆ ಇವು ಸ್ತುತಿಗಳನ್ನು ಕೂಡ ಹೇಳ್ಕೊಟ್ಟಿದ್ದಾರ, ಈ ಸ್ತೋತ್ರಗಳಲ್ಲದೆ ಭಜನ್ಗಳನ್ನು. ಸ್ಕೂಲಲ್ಲಿ ನಮ್ಗೆ ಭಜನ್ಸ್ ಎಲ್ಲ ಹೇಳ್ಕೊಡೋಕೆ ಟೈಮ್ ಕೊಡಲ್ಲ ಅವರು. ನಮ್ಗೆ ಏನಂದ್ರೆ ಈ ವಿವೇಕ ದೀಪಿನಿ ಕಲ್ಸ್ಬೇಕು, ಮತ್ತೆ ಇವಾಗ ಕಲ್ಯಾಣ ವೃಷ್ಟಿಸ್ತವ, ದಕ್ಷಿಣಾಮೂರ್ತಿ ಸ್ತೋತ್ರ, ಇದೆಲ್ಲ ಗುರುಗಳ ಆದೇಶ ಏನಿರುತ್ತೆ ಅದನ್ನ ಮಾತ್ರ ಮಾಡ್ತಾ ಇದೀವಿ ಅಷ್ಟೇ. ನಿಜವಾಗ್ಲೂ ಒಂದು ಒಳ್ಳೆ ಕೆಲಸ. ಎಷ್ಟು ದಿವಸ ಯಾಕಂದ್ರೆ ಗುರುಗಳ ಹತ್ರಕ್ಕೆ ಹೋಗಿ ಕಲಿಬೇಕಾಗಿತ್ತು, ಈಗೆಲ್ಲ ಆನ್ಲೈನ್ ಬಂದ್ಬಿಟ್ಟಿವೆ, ತುಂಬಾ ಎಲ್ಲರಿಗೂ ಅನುಕೂಲ ಆಗಿದೆ. ನಾನು ಕೂಡ ಈಗ ಮೊನ್ನೆ ಅಭಿಯಾನದಲ್ಲಿ ಈ ಶಂಕರ ಮಠದ್ದೇ ಒಂದು ಶೃಂಗೇರಿದ ಅಭಿಯಾನದ ಒಂದು ಯೂಟ್ಯೂಬ್ ಇದೆ ನೋಡಿ, ಅದನ್ನು ನೋಡಿ ನಾನು ಕಲಿತ್ಬಿಟ್ಟು ಅವತ್ತು ಅಭಿಯಾನದಲ್ಲಿ ನಾನು ನಮ್ಮ ಮನೇಲೇ ಮಾಡಿಬಿಟ್ಟು ಪಾಲ್ಗೊಂಡೆ. ನಿಜವಾಗ್ಲೂ ಇಂಥ ಒಂದು ಅನುಕೂಲತೆ ಇರುವಾಗ ತಮ್ಮ ಒಂದು ವಿಡಿಯೋನು ಕೂಡ ನಾನು ಅಪ್ಲೋಡ್ ಮಾಡ್ತೇನೆ, ಲಿಂಕ್ ಕೊಡ್ತೇನೆ. ಜನಗಳು ಅದನ್ನು ನೋಡಿ ಕಲಿಬಹುದು, ಜೊತೆಗೆ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಅದನ್ನು ಕೂಡ ನಾನು ನಿಮ್ಗೆ ಹೇಳ್ತೇನೆ. ಇಂಥ ಒಳ್ಳೆಯ ಒಬ್ಬ ವ್ಯಕ್ತಿ ಇವತ್ತು ನನಗೆ ಸಿಕ್ಕರು. ಅದು ನಮ್ಮ ಗೋವಾಕ್ಕೆ ಬಂದು, ಗೋವಾದಲ್ಲಿ ಬೆಂಗಳೂರಿಂದ ಗೋವಾಕ್ಕೆ ನನ್ನ ಫ್ರೆಂಡ್ ಸರಸ್ವತಿ ಸರ್ದಾರ್ ಅಂತ ಅವ್ರ ಫ್ರೆಂಡ್ ಇವರು. ಹೀಗಾಗಿ ಬಾಲ್ಯದ ಗೆಳತಿ ಗೋವಾಕ್ಕೆ ಬಂದಿದ್ರು. ಗೋವಾದಲ್ಲೇ ಅವರನ್ನ ನಾನು ಸರಸ್ವತಿ ಅವ್ರ ಮನೆಯಲ್ಲಿ ಸಂದರ್ಶಿಸ್ತಾ ಇದ್ದೇನೆ. ಇಂಥ ಒಂದು ಅಮೂಲ್ಯ ಸಮಯ ನನಗೆ ನಿಜವಾಗ್ಲೂ. ಯಾಕಂದ್ರೆ ಈವರೆಗೆ ನಾನು ಸುಮಾರು ವೈದ್ಯರನ್ನು ಮಾಡಿದ್ದೆ, ಯಕ್ಷಗಾನ ಮೊನ್ನೆ ಒಂದು ಮಾಡಿದೆ, ಹಾಗೂ ಸಾಹಿತ್ಯಗಳನ್ನು ಮಾಡಿದ್ದೀನಿ, ಬೇರೆ ಬೇರೆ ವಿಚಾರದಲ್ಲಿ ಮಾಡಿದ್ದೆ. ಆದ್ರೆ ನಿಮ್ಮನ್ನು ಮೊದಲೇ ನಾನು ಆಧ್ಯಾತ್ಮಿಕವಾಗಿ ಸಂದರ್ಶಿಸ್ತಾ ಇರೋದು. ಅದು ಮತ್ತೆ ಈ ಶಂಕರಾಚಾರ್ಯರದು ಎಸ್ಪೆಷಲಿ ಮುಖ್ಯವಾಗಿ ಅವರನ್ನ ಆ ಒಂದು ವಿಷಯದಲ್ಲಿ ಮಾತಾಡಿದ್ರೆ ಇದೇ ಫಸ್ಟ್ ವಿಡಿಯೋ. ನನಗೆ ತುಂಬಾ ಖುಷಿ ಆಯ್ತು. ಇನ್ನು ಮುಂದೆ ಇಷ್ಟೆಲ್ಲ ಆಲ್ರೆಡಿ ನೀವಾಗ ಹಮ್ಮಿಕೊಂಡಿದ್ದೀರ, ಸಾಕಷ್ಟು ಸ್ಕೂಲ್ಗಳಿಗೆ ಎಲ್ಲ ಪಸರಿಸ್ತಾ ಇದ್ದೀರಿ. ಇನ್ನು ಮುಂದೆ ನೀವು ಏನ್ ಮಾಡ್ಬೇಕು ಅಂತ ನಿಮ್ಮ ಒಂದು ಆಸೆ ಮನದಲ್ಲಿ ಏನಿದೆ? ಈಗ ಜನರಿಗೆಲ್ಲ ಹೊಸದಾಗಿರ್ಬೇಕು. ಈಗ ಗುರುಗಳಿಗೆ ನಾವು ಬೇರೆ ಏನಾದ್ರೂ ಮಾಡ್ಬೇಕು, ಜನ ಎಲ್ಲ ನಮ್ಮನ್ನ ಬಿಟ್ಟು ಹೊಟ್ಟೋಗ್ತಾರೆ ಅಂತ ಆದ್ರೆ ಬೇರೆ ಎಲ್ಲ ಹೇಳ್ಕೊಡ್ತಾ ಇದೀವಿ, ಬಟ್ ನಂಗೆ ಶಂಕರ ಕೃತಿಗಳೇ ಬೇಕಲ್ವಾ ಅಂತ ಪ್ರಶ್ನೆ ಮಾಡಿದಾಗ ಗುರುಗಳು ಒಂದೇ ಮಾತು ಹೇಳಿದ್ರು. ನಕ್ಷತ್ರ ಮಾಲಾ ಸ್ತೋತ್ರದಲ್ಲಿ 4 ಪಂಕ್ತಿಗೆ 4 ಅರ್ಥ ಬರುತ್ತೆ. ಸೊ ನೀವೇನ್ ಮಾಡಿ ಅಂದ್ರೆ, ಈಗ ಮೊದಲನೇ ಪಂಕ್ತಿಗೆ ಒಂದ್ ಅರ್ಥ ಹೇಳಿ, ಅದಕ್ಕೊಂದ್ ಕತೆ ಹೇಳಿ. ಈಗ 2ನೇ ಪಂಕ್ತಿ 2ನೇ ಸಾಲ ಏನ್ ಬರುತ್ತೆ ಅದನ್ನ ಹೇಳಿ, ಅದಕ್ಕೊಂದ್ ಕತೆ ಹೇಳಿ. ಸೊ ಜನರಿಗೆ ಏನ್ ಮಾಡ್ಬೇಕು ಅಂದ್ರೆ, ಒಂದ್ ಅಕ್ಷರ ಕೂಡ ಅವರಿಂದ ಬಿಟ್ಟು ಅದು ಹೊರಗಡೆ ಹೋಗ್ಬಾರ್ದು. ಸೊ ಈಗ ಯಾವಾಗ ಅವ್ರು ನಮ್ಗೆ ಅದ್ ಹೋಮ್ ವರ್ಕ್ ಕೊಡ್ತಾರೆ, ನಾವ್ ಅದ್ರ ಮೇಲೆ ವರ್ಕ್ ಮಾಡ್ಬೇಕಾದ್ರೆ ನಾನ್ ಅದಕ್ಕೆ ಎಷ್ಟು ಹುಡುಕ್ಬೇಕಾಗತ್ತೆ. ಸೊ ನಾವ್ ಇನ್ನ ಅದ್ರ ಒಳಗಡೆ ಆಧ್ಯಾತ್ಮಿಕವಾಗಿ ಹೋಗ್ತೀವಿ. ಅದು ನಮ್ಮನ್ನ ಪಕ್ವತೆ ಕಡೆ ಕರ್ಕೊಂಡು ಹೋಗತ್ತೆ. ಇನ್ನೊಂದೇನು ಅಂದ್ರೆ, ಇವಾಗ ದಕ್ಷಿಣಾಮೂರ್ತಿ ಸ್ತೋತ್ರನ ಅದೊಂದು ಮುಂಚೆ ಹೇಳೋದ್ ಮರ್ತ್ಬಿಟ್ಟೆ. 18 ವಯಸ್ಸಿಂದ 45 ವಯಸ್ಸಿನ ಯುವಕರಿಗೆ ಇದನ್ನ ನಾವು ಹೇಳ್ಕೊಡ್ಬೇಕು. ಒಂದೊಂದು ಶ್ಲೋಕದಲ್ಲಿ ಒಂದೊಂದು ಉಪನಿಷತ್ ಸಾರವನ್ನ ಹೇಳತ್ತೆ ಅದು. ಈ ಕಠೋಪನಿಷತ್ ಮಕ್ಳಿಗೆ ಯಾಕೆ ಇಷ್ಟ ಆಗತ್ತೆ ಅಂದ್ರೆ, ಚಿಕ್ಕ ಮಗು ತಂದೆ ಎಲ್ಲ ದಾನ ಮಾಡ್ತಾ ಇರ್ತಾನೆ. ದಾನ ಮಾಡುವಾಗ ಮಗು ಕೇಳುತ್ತೆ, ನನ್ನ ಎಲ್ಲ ಬಡಕಲ್ ಹಸು, ಬೇಡದೆ ಇರೋ ವಸ್ತು ಅಂತದನ್ನ ದಾನ ಮಾಡ್ತಾ ಇರ್ತಾನೆ. ಅವಾಗ ಮಗು ಕೇಳುತ್ತೆ, ಅಪ್ಪ ನನ್ನ ಯಾರಿಗ್ ದಾನ ಮಾಡ್ತೀಯಾ? ನಾನ್ ಚೆನ್ನಾಗಿದ್ದೀನಲ್ವಾ, ನನ್ನ ಯಾರಿಗಾರು ದಾನ ಮಾಡು. ಸುಮ್ನೆ ಕುತ್ಕೋ ಹೇಳ್ತಾನೆ. ಆ ಮಗು ಕೇಳಲ್ಲ. ನನ್ ದಾನ ಕೊಡು ಅಂತ ಹೇಳುತ್ತೆ. ನಿನ್ನ ಯಮನಿಗ್ ದಾನ ಕೊಟ್ಟಿದ್ದೀನಿ ಅಂತ ಹೇಳ್ಬಿಡ್ತಾನೆ. ಸೊ ಅದು ಯಾವಾಗ ಮಗು ಯಮನಿಗ್ ದಾನ ಕೊಟ್ಟಿದ್ದೀನಿ ಅಂತ ಹೇಳುತ್ತೆ, ಯಮಲೋಕಕ್ಕೆ ನಡ್ಕೊಂಡು ಹೋಗತ್ತದು. ಇದು ಎಲ್ಲಿಯಾದ್ರೂ ಆಗೋ ಪ್ರಶ್ನೆನಾ? ನೀವು ಇದರಲ್ಲಿ ದೇವಂಕಿ ದೇವ್ ಮಹಾದೇವಲ್ ನೋಡಿದ್ರೆ, ಅರುಣ ಅನ್ನೋ ಒಬ್ಬ ರಾಕ್ಷಸ ಅವನ್ ತಾಯಿ ಪ್ರಾಣತ್ಯಾಗ ಮಾಡ್ಬಿಡ್ತಾಳೆ. ಅಂದ್ರೆ ಅವಳು ದೇಹತ್ಯಾಗ ಆಗೋಗುತ್ತೆ. ಅವನಿಗೆ ತಾಯಿ ಅಂದ್ರೆ ಅಷ್ಟು ಪ್ರೀತಿ.
ಅವ್ನು ಏನಾದ್ರೂ ಮಾಡಿ ಅವ್ರ ಅಮ್ಮನ್ನ ಬದುಕಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಆ ಶವ ಇಟ್ಕೊಂಡು ತಪಸ್ ಮಾಡ್ತಾನೆ. ಅವಾಗ ಅವನ್ ಗುರು ಹೇಳ್ತಾನೆ, ನೀನ್ ದೇವಿ ಕುರಿತು ತಪಸ್ ಮಾಡಿದ್ರೆ ನಿನ್ಗೆ ಶೀಘ್ರ ಫಲ ಕೊಡ್ತಾಳೆ ಅಂತ. ಆವಾಗ ಅವ್ನ್ ದೇವಿ ಕುರಿತು ತಪಸ್ ಮಾಡ್ತಾನೆ. ಅವಾಗ ಅವ್ನ್ ಕೇಳ್ತಾನೆ, ನನ್ಗೆ ಈ ತರ ಅನುಗ್ರಹ ಆಗ್ಬೇಕು ಅಂತ. ಅವಳು ಹೇಳ್ತಾಳೆ, ಒಂದ್ಸತಿ ಪ್ರಾಣ ಹೋದ್ಮೇಲೆ ಶರೀರಕ್ಕೆ ಪ್ರಾಣ ಕೊಡಕ್ ಆಗಲ್ಲ, ಅದಾಗದೇ ಇರೋದನ್ನ ಕೇಳ್ತಾ ಇದೀಯ ನೀನು ಅಂತ. ಅವಳು ಅಂತರ್ಧಾನ ಆಗ್ಬಿಡ್ತಾಳೆ. ಆಮೇಲೆ ಸುಬ್ರಹ್ಮಣ್ಯನ್ ಕುರ್ತು ಮಾಡ್ತಾನೆ. ಅವಾಗ ಸುಬ್ರಹ್ಮಣ್ಯಂಗೆ ಏನು ಅಂದ್ರೆ ತಂದೆ ಮೇಲೆ ಏನೋ ಒಂದು ಇದರಿಂದ ಅವನು ನಾನು ಅನುಗ್ರಹ ಮಾಡಬೇಕು ಅಂತ ಹೇಳಿ ಬಂದು ಅವನಿಗೆ ಅನುಗ್ರಹ ಮಾಡ್ಬಿಡ್ತಾನೆ, ನಾನು ಪ್ರಾಣ ಕೊಡ್ತೀನಿ ನಮ್ಮಂಗೆ ಅಂತ. ಅವಾಗ ಅವಳಿಗೆ ಜೀವ ಬರುತ್ತೆ. ಜೀವ ಬಂದಾಗ ಏನ್ ಮಾಡ್ತಾಳೆ, ಅವಳ ಮಗನ್ ಕೇಳ್ತಾಳೆ, ಅಯ್ಯೋ ಯಾಕೆ ನನ್ನ ಪ್ರಾರ್ಥನೆ ಮಾಡಿ ಜೀವ ತಂದೆ, ನಂಗೆ ವೈತರಣಿ ನದಿ ದಾಟೋಕ್ ಆಗ್ತಾ ಇಲ್ಲ, ವೈತರಣಿ ನದಿ ದಂಡೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೀನಿ ನಾನು, ಅದು ಬರೀ ಕೀವು ರಕ್ತ ಮಾಂಸದಿಂದ ಕೂಡಿರುತ್ತೆ, ವೈತರಣಿ ನದಿ ದಾಟ್ಬಿಟ್ರೆ ಅಲ್ಲಿಗೆ ಅವ್ನ್ ಸ್ವರ್ಗಕ್ಕೆ ಹೋಗ್ತಾನೆ ಅಂತ. ಅದೇನು ಅಂದ್ರೆ ನಮ್ ಜೀವನದಲ್ಲಿರೋ ಕಷ್ಟಗಳೇ ನಮ್ಗೆ ವೈತರಣಿ ನದಿ. ಸೊ ಇದನ್ನ ದಾಟೋದ್ ಹೇಗೆ ಅಂದ್ರೆ ಪರಮಾತ್ಮನ್ ಸ್ಮರಣೆ, ನಾಮಸ್ಮರಣೆ, ಧ್ಯಾನ, ಪೂಜೆ, ಜಪ, ಇದು ಒಂದೇ ನಮ್ಗೆ ದಾರಿ ಕೊಡೋದು. ಅವಾಗ ಅವಳು ಕೇಳ್ತಾಳೆ, ನೀನು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತೀನಿ, ನನ್ನ ಈ ನದಿ ದಾಟಿಸ್ಬಿಡು, ನಾನು ಸಾಯುಜ್ಯ ಸೇರ್ಕೊಳ್ತೀನಿ ಅಂತ. ಆದ್ರೂ ಅವನಿಗೆ ಆ ಹಠ ಇತ್ತಲ್ವಾ, ಸುಬ್ರಹ್ಮಣ್ಯನ್ ಜೊತೆ ಯುದ್ಧ ಮಾಡಿ ಆ ತಾಯಿ ಅಷ್ಟು ಹೇಳಿದ್ರು ಅವ್ನ್ ಕೇಳೋದಿಲ್ಲ. ಅವನು ಉಳಿಸ್ಕೋತಾನೆ. ಕಡೆಗೆ ಅವಳು ದೇವಿ ಅವನ್ ತಪಸ್ಸಿಗೆ ಇದಾಗಿ ಅವಳು ದುಂಬಿಯಾಗಿ ಬಂದು ಅವಾಗ ಅವನ್ಗೆ ಆ ದುಂಬಿ ರೂಪದಲ್ಲಿ ಮುತ್ಕೊಂಡು ಅವನ್ ಪ್ರಾಣ ತಗೋತಾಳೆ. ಅದಕ್ಕೋಸ್ಕರ ಅದು ಶ್ರೀಶೈಲದಲ್ಲಿ ಇರೋ ಭ್ರಮರಾಂಬ ದೇವಿ, ಅದೇ ಭ್ರಮರಾಂಬ. ಅವಳು ಭ್ರಮರಾಂಬೆಯಾಗಿ ಬಂದು ಶ್ರೀಶೈಲದಲ್ಲಿ ನೆಲೆಸ್ತಾಳೆ. ಹಾಗಾಗಿ ಆ ಕಠೋಪನಿಷತ್ತಿನ ಕತೆ ಹೋಗಿ ಯಮಲೋಕದಲ್ಲಿ ಕೇಳುತ್ತೆ ಆ ಮಗು, ನನಗೆ ಆತ್ಮಜ್ಞ ಯಾಕೆ ನನ್ನನ್ನ ನೀನ್ ದಾನ ತಗೊಳ್ತಾ, ಇಲ್ಲಪ್ಪ ನೀನ್ ಆಯುಸ್ ಮುಗ್ದಿಲ್ಲ, ನೀನ್ ಇಲ್ಲಿ ಪ್ರವೇಶ ಮಾಡಕ್ ಆಗಲ್ಲ. ಅವಾಗ ಅದು ಜೀವನ ಏನು ಅಂತ ಎಲ್ಲ ಯಮಧರ್ಮನಿಂದ ಪ್ರಶ್ನೆ ಮಾಡಿ 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 ತಿಳ್ಕೊಳ್ಳುತ್ತೆ. ಅದೇ ನಮ್ದು ಈ ದಕ್ಷಿಣಾಮೂರ್ತಿ ಸ್ತೋತ್ರ. ಹಾಗಾಗಿ ಇದರಲ್ಲಿರೋ ಉಪನಿಷತ್ತಿನ ಸಾರ 10 ಉಪನಿಷತ್ತಿನ ಸಾರವನ್ನ ಹೇಳಿ ಈಗ ಯುವಕರಲ್ಲಿ ಈ ಉತ್ತೇಜನವನ್ನ ತಂದು ಈ ನಮ್ ಯುವ ಜನಾಂಗವನ್ನ ಉತ್ತೇಜನ ಮಾಡ್ಬೇಕು ಅಂತ ಈಗ ಗುರುಗಳದ್ದು ಮುಂದಿನ ಕಾರ್ಯಕ್ರಮ. ಸೊ ಅದು ನಮ್ದು ಮುಂದಿನ ಹೆಜ್ಜೆ. ಇದ್ರಲ್ಲಿ ಏನು ಅಂದ್ರೆ ಈಗ ನಮ್ಮೆಲ್ಲ ವೃದ್ಧರನ್ನ ಈಗ ಇಲ್ಲೆಲ್ಲ ವಲಯ ಪ್ರಮುಖರನ್ನಾಗಿ ಮಾಡಿದ್ರು. ಈಗ ಎಲ್ಲ ಯುವಕರನ್ನ ಸಂಚಾಲಕರು ಅಂತ ಮಾಡಿ ಆ ಸಂಚಾಲಕರ ಮುಖಾಂತರ ಈಗ ನಾವಂತ ಹುಡುಗರನ್ನ ಹುಡುಕಿ ಅವರಿಗೆ ಉತ್ತೇಜನ ಕೊಟ್ಟು ಇದನ್ನೆಲ್ಲ ಒಂದು ಕಾರಾಗಾರ ಅಂದ್ರೆ ಅವ್ರಿಗೆಲ್ಲ ಒಂದು ಕ್ಲಾಸ್ಗಳ ತರ ಮಾಡಿ ಹೇಳ್ಕೊಟ್ಟು ಅವ್ರು ಹೋಗಿ ಕಾಲೇಜಲ್ಲೆಲ್ಲ ಇದನ್ನ ಸ್ಕೂಲ್ಸ್ ಕಾಲೇಜಸ್ ಎಲ್ಲ ಪ್ರಚಾರ ಮಾಡ್ಬೇಕು. ನೀವು ಸ್ವಲ್ಪ ನಿವೃತ್ತರಾಗಿ ಅಂತ ನೀವು ಆಧ್ಯಾತ್ಮದ ಕಡೆಗೆ ಇನ್ನ ಸಚ್ಚಿಂತನೆ ಮಾಡಿ ಅಂತ ಈ ಗುರುಗಳ ಆದೇಶ. ಈಗ ನೀವೇ ಇವಾಗ ಎಲ್ಲಾ ಕಡೆ ಹೋಗಿ ಮಾಡೋಕ್ಕಾಗೋದಿಲ್ಲ, ಮೊದ್ಲಿನ ಹಂಗೆ ಓಡಾಡಕ್ಕೆ ಎಲ್ಲದೂ ಕಷ್ಟ ಆಗುತ್ತೆ ಸ್ವಲ್ಪ. ಹಾಗಾಗಿ ಸ್ವಲ್ಪ ಯುವ ಪೀಳಿಗೆಯನ್ನ ರೆಡಿ ಮಾಡಿದಾಗ ಅವ್ರು ಸುಮಾರಾಗಿ ಓಡಾಡ್ತಾರೆ, ಎಲ್ಲ ಕಡೆ ದೂರ ಕೂಡ ಹೋಗಿ ಹೇಳಿ ಬರ್ಬೋದು ಅಂತ ಒಂದು ಅವಕಾಶ ಅವ್ರಿಗೆ ಇರುತ್ತೆ. ಜೊತೆಗೆ ನಿಮ್ಮ ಒಂದು ಜ್ಞಾನವನ್ನ ಅವ್ರಿಗೆ ಧಾರೆ ಇರಿದಾಗೂ ಆಗುತ್ತೆ. ಒಂದು ಯಾವುದೇ ವ್ಯಕ್ತಿಗೆ ನೀನ್ ಮಾಡು ಅಂತ ಕೊಟ್ಟಾಗ ಇನ್ನಷ್ಟು ಕಲಿತಾವ, ಇನ್ನಷ್ಟು ಹೆಚ್ಚಿನ ಆಸಕ್ತಿಯಿಂದ ಮಾಡೋ ಆಳ ಅರ್ಥಕೋತಾರೆ. ಈಗ ಇನ್ನೊಂದು ನಮ್ಗೆ ಏನು ಅಂತ ಹೇಳಿದ್ರೆ, ಇದನ್ನೆಲ್ಲ ಮಾಡ್ಬೇಕಾದ್ರೆ ನಮ್ಗೊಂದು ಒಂದು ಇದು ತಯಾರಿ ಅಂತ ಮಾಡ್ತಾರೆ. ಸೊ ಅದರಲ್ಲಿ ಮೊನ್ನೆ 520 ಜನ ಆನ್ಲೈನ್ ಅದಕ್ಕೆ ಇದಾಗಿದ್ದಾರೆ ಯುವಕರು. ಅದರಲ್ಲಿ ಒಂದು 270 ಜನ ಮೊನ್ನೆ ಬಂದಿದ್ರು. ಅಲ್ಲಿ ನಮ್ಮನ್ನು ಎಲ್ಲ ವಲಯ ಸಂಯೋಜಕರನ್ನು ಎಲ್ಲ ಕರೆದಿದ್ರು. ಸೊ ಹಾಗಾಗಿ ಅಲ್ಲೇನು ಅಂದ್ರೆ ಇವಾಗ ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಿದ್ರೆ ಯಾವ ಮಕ್ಳು ಇದನ್ನು ಒಪ್ಕೊಳ್ಳಲ್ಲ. ಈಗ ನಾನೇನೋ ಒಂದು ಹೇಳ್ತೀನಿ, ಸ್ನಾನ ಮಾಡಿ ತಿಂಡಿ ತಿನ್ನು, ಯಾಕೆ ತಿನ್ಬೇಕು ಅಂತ ಕೇಳ್ತಾರೆ ಪ್ರಶ್ನೆ. ಯಾಕೆ ಮಾಡ್ಬೇಕು? ಹಾಗೆ ತಿಂದ್ರೆ ಏನಾಗತ್ತೆ? ಈಗ ಆಚೆ ಕಡೆ ಹೋಗಿ ಬಂದ್ರೆ ಕಾಲ್ ತೊಳ್ಕೋಬೇಕು, ಯಾಕೆ ಕಾಲ್ ತೊಳಿಬೇಕು ಅಂತ ಹೇಳಿದ್ರೆ ಹೊರಗಡೆ ಇರೋ ಕೀಟಾಣುಗಳು ಮನೆ ಪ್ರವೇಶ ಮಾಡಬಾರ್ದು. ಈಗ ಪ್ರತಿಯೊಂದಕ್ಕೂ ಸೈಂಟಿಫಿಕ್ ರೀಸನ್ ಕೊಟ್ರೇನೆ ಮಾಡೋದೀಗ, ಇಲ್ಲಾಂದ್ರೆ ಮಕ್ಳು ಯಾರು ಒಪ್ಪಲ್ಲ ಇದನ್ನ. ಈಗ ಮುಂಚಿನ ನೋಡಿ ಹೊಸ್ಲುಗಳಿರ್ತವೆ, ಹೊಸ್ಲು ಯಾಕಿರ್ಬೇಕು ಅದಕ್ಕೂ ಕೂಡ ಇದೆ. ಎಲ್ಲ ಇದ್ರಗಳು ಒಳಗಡೆ ಬರಬಾರ್ದು, ಅದಕ್ಕೊಂದು ಕಟ್ಟದೆ, ಅದಕ್ಕೊಂದು ಅಲ್ಲಿಂದ ಮಾಡಿರ್ತಾರೆ. ಪ್ರತಿಯೊಂದು ಈಗ ಬಾತ್ರೂಮ್ಗೂ ನೋಡಿ ಅಲ್ಲಿ ಒಂದು ಬಾಗ್ಲ ಹಾಕೊಂಡೇ ಬರ್ಬೇಕು, ಅದಕ್ಕೂ ಇದೆ. ಯಾಕೆ ಅಲ್ವಾ? ಅದಕ್ಕೆ ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ ಡಾಕ್ಟರ್ಸು ಮತ್ತೆ ಸೈಂಟಿಸ್ಟ್ಗಳು ಈ ದೊಡ್ಡ ದೊಡ್ಡ ಇದೆಲ್ಲ ರಿಸರ್ಚ್ಗಳು ಮಾಡ್ತಾ ಅವ್ರನ್ನೆಲ್ಲ ಕರೆಸಿ ರಿಟ್ರೀಟ್ ಕಾರ್ಯಕ್ರಮ ಅಂತ ಮಾಡ್ತಾ ಇದ್ದಾರೆ. ಅವ್ರೇನು ಅಂದ್ರೆ ಸ್ಲೈಡ್ಸ್ ಮುಖಾಂತರ ಈ ಮಂತ್ರಗಳು ಹೇಗ್ ವರ್ಕ್ ಆಗ್ತಾ ಇದೆ. ಈಗ ಒಂದ್ ಹೆಂಗ್ಸಿಗೆ ಡಿಮೆನ್ಷಿಯಾ ಬಂದ್ಬಿಟ್ಟಿದೆ. ಆ ಡಿಮೆನ್ಷಿಯಾ ಬಂದಿರೋ ಹೆಂಗ್ಸ್ಗೆ ಅವಳಿಗೆ ಏನು ಗೊತ್ತಾಗಲ್ಲ, ನಾನು ಎಲ್ಲಿದ್ದೀನಿ ಗೊತ್ತಾಗಲ್ಲ, ಎಲ್ಲಿ ಹೋಗ್ತೀನಿ ಏನು ಗೊತ್ತಾಗಲ್ಲ. ಅವಳು ಸಂಸ್ಕೃತದಲ್ಲಿ ಪಾಂಡಿತ್ಯ ಪಡ್ಕೊಂಡ್ಬಿಟ್ಟಿದ್ದಾಳೆ. ನೀವು ಹೋಗಿ ಅವ್ರ ಹತ್ರ ಕುತ್ಕೊಂಡು ಸಂಸ್ಕೃತದಲ್ಲಿ ಮಾತಾಡಿದ್ರೆ ಅವ್ರು ಚೆನ್ನಾಗಿ ಉತ್ತರ ಕೊಡ್ತಾರೆ. ಹಾಗಾದ್ರೆ ಅವಳಿಗೆ ಅದೆಷ್ಟು ಕರಗತ ಆಗಿದೆ. ಅದನ್ನ ಮಾಡ್ತಾ ಹೋದ್ರೆ ನಿಮ್ಗೆ ಅದು ನರ್ವ್ ಮೇಲೆ ತುಂಬಾ ಎಫೆಕ್ಟ್ ಆಗುತ್ತೆ.
ಅನ್ನೋದನ್ನ ಈಗ ಅದನ್ನ ರಿಟ್ರೀಟ್ ಕಾರ್ಯಕ್ರಮ ಅಂತ ಮಾಡಿ ಮಕ್ಕಳಲ್ಲಿ ಅದನ್ನ ಬೆಳೆಸ್ತಾ ಇದ್ದೀರಾ. ನಮಸ್ಕಾರ. ಈವರೆಗೆ ಶ್ರೀಮತಿ ರಾಜೇಶ್ವರಿ ರಮೇಶ್ ಅವರಿಂದ ನಾವು ಸಾಕಷ್ಟು ಶ್ಲೋಕಗಳ ಬಗ್ಗೆ, ಅವರು ಮಾಡ್ತಿರ್ತಕ್ಕಂಥ ಒಂದು ಕಾರ್ಯಾಗಾರದ ಬಗ್ಗೆ ತಿಳಿದುಕೊಂಡ್ವಿ. ಇನ್ನೂ ತಿಳಿದುಕೊಳ್ಬೇಕು ಅಂತ ಆಸೆ, ಸಮಯ ಸಾಕು ಅನ್ಕೊಳ್ತೀನಿ. ಮತ್ತೆ ಅವರನ್ನು ಯಾವಾಗಾದರೂ ಸಂದರ್ಶಿಸಿದಾಗ, ಸಿಕ್ಕಾಗ, ಭೇಟಿಯಾದಾಗ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಇನ್ನಷ್ಟು ತಿಳಿಸಿಕೊಡೋ ಪ್ರಯತ್ನ ಮಾಡ್ತೇನೆ. ಗೋವಾಕ್ಕೆ ಬಂದು ಇಲ್ಲಿ ತಮ್ಮ ಒಂದು ಆರಾಮ ಒಂದು ಸಮಯವನ್ನು ಕಳೀಲಿಕ್ಕೆ ಬಂದಿದ್ರು. ಆ ಒಂದು ಸಮಯದಲ್ಲಿ ನನಗಾಗಿ ಒಂದಿಷ್ಟು ಸಮಯವನ್ನ ಕೊಟ್ಟು ಸಾಕಷ್ಟು ವಿಷಯಗಳನ್ನು ತಿಳಿಸಿಕೊಟ್ರು. ಶಂಕರಾಚಾರ್ಯರ ಒಂದು ಸ್ತೋತ್ರಗಳ ಬಗ್ಗೆ ಅವರಿಗೆ ನನ್ನ ಗೋವಾ ಕನ್ನಡ ಯೂಟ್ಯೂಬ್ ಚಾನಲ್ದ ಸರ್ವ ವೀಕ್ಷಕರ ಪರವಾಗಿ ಅವರನ್ನು ವೈಯಕ್ತಿಕವಾಗಿ ಅನಂತನದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹೀಗೆ ಮತ್ತೆ ಮತ್ತೆ ನನಗೆ ಸಿಗ್ತಾ ಇರಿ, ಇನ್ನಷ್ಟು ವಿಚಾರಗಳನ್ನು ತಿಳಿಸ್ತಾ ಇರಿ, ಶ್ಲೋಕಗಳನ್ನ, ಸ್ತೋತ್ರಗಳನ್ನ ನಮಗೂ ಕೂಡ ಕಲಿಸಿ ಅಂತ ಈ ಮುಖಾಂತರ ನಾನು ನಿಮಗೆಲ್ಲ ಕೇಳ್ಕೊತೀನಿ. ಹರಿ ಓಂ. ನಾನು ನಿಮಗೆ ತುಂಬ ಧನ್ಯವಾದ ಹೇಳ್ತೀನಿ. ನಮಸ್ತೆ. ಅಖಿಲ ಕುರಂದ್ವಾಡ್, ನಿಮ್ಮ ಒಂದು ಸಂಪರ್ಕದಿಂದ ನನಗೂ ತುಂಬ ಸಂತೋಷ ಆಯಿತು. ನಿಮ್ಮ ಈ ಗೋವಾ ಕನ್ನಡ ಯುವತಿ ಚಾನಲ್ ಚೆನ್ನಾಗಾಗಲಿ, ಮತ್ತು ಶ್ರೀ ಹರಿಸ್ಮರಣಂ ಫೇಸ್ಬುಕ್ ಚೆನ್ನಾಗಿ ಅಭಿವೃದ್ಧಿ ಆಗಲಿ, ತುಂಬ ಜನ ಇದರಲ್ಲಿ ಭಾಗವಹಿಸಲಿ, ತುಂಬ ಜನರನ್ನು ಸಂಪರ್ಕ ಮಾಡಿ ನೀವು ಬೇಕಾದಷ್ಟು ಈ ಥರ ಒಂದು ಇದನ್ನು ಅಪ್ಲೋಡ್ ಮಾಡಿ ತುಂಬ ಜನರಿಗೆ ತಲುಪತ್ತೆ. ಇನ್ನು ಡಾಕ್ಟರ್ಸು ಮತ್ತು ಸೈಂಟಿಸ್ಟ್ಗಳು ಇವರೆಲ್ಲ ತುಂಬ ಇದ್ರ ಬಗ್ಗೆ ಇವಾಗೆಲ್ಲ ಸಂಶೋಧನೆಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಗುರುಗಳ ಅನುಗ್ರಹ ನಮಗೂ ನಿಮಗೂ ಚೆನ್ನಾಗಿರಲಿ, ನಿಮ್ಮ ಚಾನಲ್ಗಳು ಚೆನ್ನಾಗಿ ಬೆಳೀಲಿ ಅಂತ ಆಶಿಸ್ತಾ ನನ್ನ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ. ನಾನು ಕೂಡ ಮತ್ತೊಮ್ಮೆ ಧನ್ಯವಾದ ಅಂತ ತಿಳಿಸ್ತಾ, ಇಂಥ ಒಬ್ಬ ವಿಶೇಷ ವ್ಯಕ್ತಿತ್ವದ ರಾಜೇಶ್ವರಿ ರಮೇಶ್ ಅವರು ಸಿಕ್ಕಿದ್ದು ತುಂಬ ಸಂತೋಷ ಆಯಿತು. ಹೀಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ಭಗವಂತ ಎಲ್ಲರನ್ನು ಚೆನ್ನಾಗಿಟ್ಟಿರಲಿ, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಗುರುಗಳ ಒಂದು ಚರಣದಲ್ಲಿ ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ.